ಹೇಳಿ ನಿಮ್ಮ ಹೆಸರು ಹೇಳಿ ಇಷ್ಟ. ನನ್ನ ಹೆಸರು ಬಿ ಎಲ್ ಪರಮೇಶ್, ರಾಜ್ಯ ಚೇರ್ಮನ್. ಹೇಳಿ ಸರ್, ಇವತ್ತಿನ ವಿಶೇಷ ಬಗ್ಗೆ ಹೇಳಿ. ಇವತ್ತಿನ ವಿಶೇಷತೆ ಬಗ್ಗೆ ಹೇಳಿ, ಬಂದಿದ್ದೀರಾ? ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಇರೋವಂಥ ಪೇಷಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ. ಈ ಥಾಟ್ ಯಾಕೆ ಬಂತು ಸರ್ ನಿಮ್ಗೆ? ಇವತ್ತು ಸ್ಪೆಷಲ್ ಡೇ ಅಂತ ಬಂತ, ಇಲ್ಲ ಈ ಥಾಟ್ ಯಾಕೆ ಬಂತು, ಹಂಚಬೇಕು ಅಂತ ಯಾಕೆ ಅನಿಸ್ತಾ ಇದೆ? ಪ್ರತಿ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಬರ್ತೀವಿ. ಇಂಡಿಪೆಂಡೆಂಟ್ ಮಾಡ್ಕೊಂಬರ್ತೀವಿ, ಗಾಂಧಿ ಜಯಂತಿ ಮಾಡ್ಕೊಂಬರ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬರ್ತಾನೆ ಇದ್ದೀವಿ. 2010ರಿಂದ ಇವಾಗಿನವರೆಗೂ ನಾನು ಮಾಡ್ತಾನೆ ಬರ್ತಾಯಿದ್ದೀನಿ. ಆದರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಥರ ಸೌಲಭ್ಯಗಳಿರಲ್ಲ, ಅವ್ರ ಕೆಲಸ ಕಾರ್ಯಗಳಿರಲ್ಲ, ಆರೋಗ್ಯ ನೆಟ್ಟಿಗಿರಲ್ಲ, ಸರಿಗಿರಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ, ನಾನು ಒಬ್ಬ ಕೂಲಿ ಕಾರ್ಮಿಕನೇ, ಅದಕ್ಕೋಸ್ಕರ ಆ ಕಾರ್ಮಿಕರ ಭವಣೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಈ ಥರ ಹಣ್ಣು ಹಂಪಲುಗಳನ್ನು ಹಂಚ್ತಾ ಇದ್ದೀರಿ ಸರ್ ನಿಮ್ಮ ಸಂಸ್ಥೆಯಿಂದ? ಪ್ರತಿ ವರ್ಷವೂ ಯಾವುದನ್ನು ಕಾರ್ಯಕ್ರಮ ಮಾಡ್ತಾಯಿದ್ರೆ ನಾವು ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಮತ್ತು ವಸ್ತ್ರ ಕೊಡ್ತೀವಿ, ಪಗಡೆ ಕೊಟ್ಟಿದ್ದೀವಿ, ಮತ್ತು ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ. ಎಲ್ಲ ಥರ ನಾವು ಕೊಡ್ತಾ ಬರ್ತಾನೇ ಇದ್ದೀವಿ ಆಗಿನಿಂದ ಈಗಿನವರೆಗೂ. ಆಮೇಲೆ ಇನ್ನೂ ಹೇಳ್ಬೇಕಂತಿದ್ದೀನಿ, ನೀವು ಕೇಳಿದಾಗ ನಾನು ಯಾವುದು 19th 20th ಕೊರೋನಾ 19th ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ, ಅವರಿಗೆ ದುಡಿಮೆ ಇರಲ್ಲ, ಹಣ ಇರಲ್ಲ, ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ನಾವು ನನ್ನ ತಂಡ ಏನಿದ್ದೀರೋ ಶ್ರಮ ವಹಿಸಿ 3 ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ, ಕೂಲಿ ಕಾರ್ಮಿಕರಾಗಿರಲಿ, ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ನ ಅನ್ನ, ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊತ ಬಂದಿದ್ದೀವಿ. ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ. ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಕೊಡ್ತೀವಿ, ಆದರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ? ಅದಕ್ಕೆ ನಾವು 25 kg ಹಂಗೆ 1000 ಮೂಟೆಯನ್ನು ವಿತರಿಸಿದ್ದೀವಿ. ಅಲ್ಲಿಗೆ ಬರ್ರಿ. ನಾನೊಬ್ಬ ಕೂಲಿ ಕಾರ್ಮಿಕ, ಆ ಕಾರ್ಮಿಕರ ಕಷ್ಟಗಳು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವಾಗಿಂದ ದುಡಿದಿದ್ದೀನಿ. ಒಂದು 17 ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಪೇಂಟ್ರು, ಕಾರ್ಪೆಂಟ್ರು, ಬಾರ್ಬೆಂಟ್ರು, ಮೋರಿ ಕೆಲಸ ಮಾಡೋದು, ತಾರ ಹಾಕೋದು, ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದ್ರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಬರ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಬಿಂದು. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾನಿವತ್ತು ನಮ್ಮ ತಂದೆ ತಾಯಿ ಜೊತೆ ಬಂದು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾಯಿದ್ದೀವಿ. ಸೊ ನಾವು ಕೈಲಾದಷ್ಟು ನಮಗೇನಾಗುತ್ತೋ ನಾವು ಅದನ್ನು ಮಾಡ್ತಿದ್ದೀವಿ. ನಮಗೋಸ್ಕರ ನೀವು ಬಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊಳೋದು, ನಮಗೆ ತುಂಬ ಫಂಡ್ ರೇಸಿಂಗ್ ತುಂಬ ಅಂದರೆ ಹಣದ ಅವಶ್ಯಕತೆ ತುಂಬ ಇದೆ ನಮ್ಗೆ ಟ್ರಸ್ಟಲ್ಲಿ. ಇದುವರೆಗೂ ನಾವು ಏನೇನು ಮಾಡ್ಕೊಂಡು ಬಂದಿದ್ದೀರೋ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟ ಬಿದ್ದಿರೋ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಬರ್ತೀವಿ. ಇಲ್ಲಿರೋರೆಲ್ಲರೂ ಆಲ್ರೆಡಿ ನಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ದಾರೆ. ಸೊ ಏನಂದರೆ ನಾವು ಕೇಳ್ಕೊಳೋದು, ನಮಗೆ ಯಾವ್ಯಾವ ಥರ ಸಹಾಯ ಗೌರ್ಮೆಂಟ್ ನಮಗೆ ಮಾಡೋಕ್ಕಾಗುತ್ತೋ ಅದನ್ನು ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಕೂಲಿ ಕಾರ್ಮಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 15 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ. ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರು ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗನ ನಾವು ಮಾಡಬೇಕು ಅನ್ನೋದು ನಾವು ಗಂಡ ಹೆಂಡತಿ ಆಸೆ ನಮ್ಗೆ ಅವತ್ತಿಂದ ಇವತ್ತವರೆಗೂ. ನಾವು
ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು ಪೆನ್ನು ಪೆನ್ಸಿಲ್ ನಮ್ಮ ಕೈಯಲ್ಲಿ ಆಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀರಿ. ನಿರಂತರವಾಗಿ 15 ವರ್ಷದಿಂದ ಮಾಡ್ಕೊತಾನೆ ಬಂದಿದ್ದೀರಿ ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲು ಮತ್ತು ಬಂದು ಹೆಂಗಸ್ರುಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀರಿ. ಮತ್ತು ಮಾತ್ರೆ ಔಷಧಿಗಳಿಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು. ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ 3 ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ. ನಾವು 3 ತಿಂಗಳು ಒಂದು ದಿನಕ್ಕೆ 1200 1300 ಜನಕ್ಕೆ ನೀರಿನ ಬಾಟ್ಲು ಅನ್ನ ಎರಡೂ ತೊಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು ಇದು ಮಾರ್ಕೆಟಲ್ಲಾಗಿರ್ಬೋದು, ಯಶವಂತಪುರ ಹತ್ರ ಆಗಿರ್ಬೋದು, ರೋಡಲ್ಲಾಗಿ ಮನ್ಕೊಂಡಿರೋರಾಗಿರ್ಬೋದು, ಮತ್ತು ನಾಯಿಗಳಿಗೆಲ್ರಿಗೂ ಯಾರೂ ಹಾಕಲ್ಲ, ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ ನಾವು ಇವತ್ತವರೆಗೂ. ಆಮೇಲೆ ಬಂದು ಒಂದೊಂದು ಮೂಟೆ ಅಕ್ಕಿ ನಾವು ಕೊರೋನಾ ಟೈಮಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮೂಟೆ ಕೊಟ್ಟಿದ್ದೀರಿ. ಆಟೋ ಚಾಲಕರಿಗೆ ನಾವು ಎಲ್ಲ ಥರ ಕಿಟ್ಗಳು ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಗಳು ನಾವು ವಿತರಿಸಿದ್ದೀರಿ.